ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಗ್ರಹಗಳ ಗೋಚಾರ ಪ್ರಭಾವ ಮೇ ಮಾಸದಲ್ಲಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕೆಲವು ವಿಷಯಗಳನ್ನು ಅರ್ಥೈಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಗ್ರಹಗಳ ಆಧಾರಿತವಾಗಿ ತಿಳಿಸುವುದು ಸತ್ಯವೇ, ಆದರೆ ಜಗತ್ತಿನಲ್ಲಿ ಅದಕ್ಕೂ ಮೀರಿದ್ದು ಅದಕ್ಕೂ ಹೆಚ್ಚಿನದು ಮತ್ತು ಇದೆ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕಾಗಿದೆ. ಅಂದರೆ ಗ್ರಹಗಳು ಈ ಸೃಷ್ಟಿಗೆ ಕಾರಣವಾದಂತಹ ಶಕ್ತಿಯ ಅಧೀನದಲ್ಲಿ ಕಾರ್ಯಗಳನ್ನು ಮಾಡುತ್ತವೆ. ಶಕ್ತಿಯ ಅಧೀನದಲ್ಲಿ ಗ್ರಹಗಳು ಇದ್ದಾವೆ ಅನ್ನೋದು ಸತ್ಯ. ಹಾಗಾಗಿ ನನ್ನ ಬಳಿ ಬರುವಂತಹ ಪ್ರತಿ ವ್ಯಕ್ತಿಗೂ ಕರೆ ಮಾಡಿದಾಗ ನಾನು ತಿಳಿಸೋದು, ಒಂದು ವಾರವಾದರೂ ನಿಮ್ಮ ಇಷ್ಟದೇವತಾ, ಕುಲದೇವತಾ ಅಥವಾ ಶಿವ ಮಂತ್ರ ಅಥವಾ ನಾರಾಯಣ ಮಂತ್ರ, ದೇವಿ ಮಂತ್ರ ಇವುಗಳನ್ನು ಪಠಿಸಿ ನೀವು ಪ್ರಾರ್ಥಿಸಿ ನನ್ನ ಸಮಕ್ಷಮದಲ್ಲಿ ನೀವು ನಿಲ್ಲಬಹುದು. ನೋಡಿ, ಯಾಕೆ ಹೀಗೆ ಮಾಡಬೇಕು ಅಂದರೆ, ನೀವು ಯಾರದೇ ಆದಂತಹ ವ್ಯಕ್ತಿಯ ಸಮಕ್ಷಮದಲ್ಲಿ ನಿಲ್ಲಬೇಕು ಅಂದರೆ ನಿಮಗೆ ಸರಿಯಾದಂತಹ ಕ್ಲಾರಿಟಿ ಇರಬೇಕಾಗತ್ತೆ. ಈ 1 ವಾರಗಳ ಈ ಮಂತ್ರ ಮನನ ಪ್ರಾರ್ಥನೆಯಿಂದ ನಿಮಗೆ ಒಬ್ಬರ ಬಳಿ ಹೋಗಬೇಕಾ ಬೇಡವಾ, ಬೇಕು ಬೇಡಗಳು ನಿಮ್ಮ ಮನಸ್ಸಿನಲ್ಲಿ ಅನುಭವ ಆಗಲಿಕ್ಕೆ ಆರಂಭ ಆಗುತ್ತೆ. ಅದನ್ನೇ ನಮ್ಮ ಹಿರಿಯ ಜ್ಞಾನಿಗಳು ತಿಳಿಸಿರುವಂಥದ್ದು, ಅರಿವೇ ಗುರು. ಆ ಅನುಭವ ಏನಾಗುತ್ತೆ, ಅದರಿಂದ ನಿಮ್ಮ ಬೇಕು ಬೇಡ, ಹೋಗಬೇಕು ಬೇಡವಾ ಅನ್ನೋದನ್ನು ನೀವು ಸರಿಯಾಗಿ ನಿರ್ಧರಿಸಬಹುದು. ಆ ಒಂದು ಶಕ್ತಿಯ ಪ್ರಭಾವದಿಂದಲೇ ನೀವು ಇನ್ನೊಬ್ಬರ ಬಳಿ ಹೋಗಬೇಕಾ ಅನ್ನುವುದು ಇಲ್ಲಿ ನಿರ್ಧಾರಿತ ಆಗುತ್ತೆ. ಆದರೆ ಈ ವಿಷಯದಲ್ಲಿ ನೀವು ಎಷ್ಟು ಪಾಲನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಕೆಲವರು ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ತಕ್ಷಣವೇ ಬರಬಹುದು. ಯೋಚಿಸದೆ ಅವರು ಬಂದು ಏನೇನೋ ತಿಳಿಯುವ ಪ್ರಯತ್ನವನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಸಮಸ್ಯೆಯ ತೀವ್ರತೆ ಇದ್ದಾಗ, ಘಟನೆಯ ಅವಸರ ಇದ್ದಾಗ, ಯಾವುದೋ ಏನೋ ಇದ್ದಕ್ಕಿದ್ದಂತೆ ಆಗಿ ಹೋದಾಗ, ಅಂಥ ಒಂದು ಸಂದರ್ಭದಲ್ಲಿ ನೀವು ತಕ್ಷಣವೇ ಬರಬಹುದು, ತಕ್ಷಣವೇ ಕರೆ ಮಾಡಬಹುದು. ಅದಕ್ಕೆ ಕಾಲವನ್ನು ನೋಡುವ ಅಗತ್ಯ ಇಲ್ಲ. ಈ ರೀತಿ ನೀವು ತಕ್ಷಣವೇ ಹೋಗಬಹುದು ಯಾರ ಬಳಿ ಆದರೂ. ಆದರೆ ಈ ವಿಷಯವನ್ನು ಯಾಕೆ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಅದಕ್ಕೂ ಮಿಗಿಲಾದದ್ದು ಜಗತ್ತಿನಲ್ಲಿ ಇದೆ ಅನ್ನೋದು. ನನಗೆ ಯೂಟ್ಯೂಬಲ್ಲಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನು ನೋಡಿದ್ದೆ. ಅವರು ಏನು ತಿಳಿಸಿದ್ರು ಅದರಲ್ಲಿ ಅಂದರೆ, ನೀವು ಅವರ ಪ್ರೋಗ್ರಾಮ್ ನೋಡಿ, ಆ ಚಾನಲ್ ನೋಡಿ ಅನ್ನೋದನ್ನು ತಿಳಿಸಿದ್ರು. ನೋಡಿ, ಒಬ್ಬ ವ್ಯಕ್ತಿ ಸಮುದ್ರದಿಂದ ಎಷ್ಟು ಕೊಡ ನೀರು ತರಲು ಸಾಧ್ಯ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತಂದಂತಹ ಆ ಕೊಡದಲ್ಲಿ ಎಷ್ಟು ಶುದ್ಧ ನೀರಿದೆ ಮತ್ತು ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. 1 ಬಿಂದಿಗೆ, 2 ಬಿಂದಿಗೆ, 3 ಕೊಡ ಎಷ್ಟು ತರಬಹುದು ಒಬ್ಬ ವ್ಯಕ್ತಿ ಒಂದೇ ಬಾರಿಗೆ. ಹಾಗೆ ವ್ಯಕ್ತಿಗಳ ಜ್ಞಾನ ಆಗ್ಬೋದು, ಯಾವುದೇ ವಿಷಯಗಳಿಗೆ ಆಗ್ಬೋದು, ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನೀವು ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ಪ್ರತಿ ಮನುಷ್ಯನು ವಿಭಿನ್ನವಾದಂತಹ ಸೃಷ್ಟಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಮಾರ್ಗ ಅನ್ನೋದು ಇದ್ದೇ ಇರುತ್ತೆ. ನನಗೆ ಇಲ್ಲಿ ನನ್ನದೇ ಆದಂತಹ ಮಾರ್ಗ ಇದೆ. ಈ ಯೂಟ್ಯೂಬ್ ಅನ್ನೋದು ಕರೋನಾ ಸಂದರ್ಭದಲ್ಲಿ ನಾನು ಸಮಯ ಇದ್ದಾಗ ಪ್ರಾರಂಭಿಸಿದ್ದು. ಆದರೆ ಒಂದಿಷ್ಟು ಫಾಲೋವರ್ಸ್ ಅಲ್ಲಿ ಇದ್ದ ಮೇಲೆ ನಾವು ವಿಡಿಯೋಗಳನ್ನು ಹಾಕಬೇಕು ಅನ್ನುವ ಕಾರಣದಿಂದ ನಾನು ಹಾಕ್ತಾ ಇದ್ದೇನೆ.
ಆದರೆ ನೀವು ತಿಳಿಬೇಕು, ಯಾವಾಗಲೂ ಅರ್ಧ ತುಂಬಿದ ಕೊಡ ಶಬ್ದ ಜಾಸ್ತಿ ಮಾಡುತ್ತೆ. ಜ್ಯೋತಿಷಿಗಳನ್ನು ನೀವು ನೋಡಬಹುದು, 5 ವರ್ಷ ಅವರು ಜ್ಯೋತಿಷ್ಯ ಶಾಸ್ತ್ರದ ಈ ಒಂದು ಫೀಲ್ಡಲ್ಲಿ ಇದ್ದರೆ 10ಕ್ಕೂ ಹೆಚ್ಚು ಚಾನಲ್ಗಳಲ್ಲಿ ಅವರು ಬಂದಿರ್ತಾರೆ. ಯಾಕೆ ಹೆಚ್ಚು ಪ್ರಚಾರದಲ್ಲಿರ್ತಾರೆ? ಯಾಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅಂದರೆ ಅವ್ರ ಹತ್ರ ಯಾರು ಹೋಗೋದಿಲ್ಲ ಅನ್ನುವ ಅರ್ಥೈಸುತ್ತೆ. ಇಲ್ಲಿ ಅಮೂಲ್ಯವಾದುದು ಇದ್ದರೆ ಅದಕ್ಕೆ ಪ್ರಚಾರ ಅನ್ನೋದು ಹೆಚ್ಚು ಬೇಕಾಗಿಲ್ಲ. ನಿತ್ಯ ನೀವು ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ನಿಮಗೆ ಅದಕ್ಕೆ ಸಮಯವೇ ಇರೋದಿಲ್ಲ. ಹಾಗೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು, ಅರ್ಧ ತುಂಬಿದ ಕೊಡ ಯಾವಾಗಲೂ ಶಬ್ದವನ್ನು ಜಾಸ್ತಿ ಮಾಡುತ್ತೆ, ಹೆಚ್ಚು ಪ್ರಚಾರವನ್ನು ಬಯಸುತ್ತೆ. ನೋಡಿ, 5 ವರ್ಷದಿಂದಲೂ ನನ್ನ ಹೆಸರಿನಿಂದಲೇ ನಾನು ನಿಮ್ಮ ಒಂದು ವಿಷಯಗಳಿಗೆ ಇಲ್ಲಿ ಯೂಟ್ಯೂಬಲ್ಲಿ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು, ನನ್ನ ಜ್ಞಾನವನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು ಆಗಿದೆ. ಹಾಗಾಗಿ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದನ್ನು ನೀವು ಬಿಡಬೇಕಾಗತ್ತೆ. ಅಷ್ಟಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗಳ ವಿಷಯ, ನಿಯಮಾವಳಿಗಳು ಒಬ್ಬ ವ್ಯಕ್ತಿಯ ಭವಿಷ್ಯ ಅಥವಾ ಒಬ್ಬ ವ್ಯಕ್ತಿಯ ರಹಸ್ಯವನ್ನು ತಿಳಿಯುವುದಕ್ಕೆ ನನಗೆ ಬೇಕೇ ಬೇಕು ಅನ್ನುವುದಿಲ್ಲ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾನು ಅನಂತರ ಕಲ್ತಿರುವಂಥದ್ದು. ಆದರೆ ಪ್ರಾರಂಭದಲ್ಲಿಯೂ ನನ್ನಲ್ಲಿ ಬೇರೆದೇ ಆದಂತಹ ವಿಷಯಗಳಿತ್ತು. ಅದನ್ನು ಇಲ್ಲಿ ಪ್ರಚಾರದಲ್ಲಿ ಹೇಳುವ ಅಗತ್ಯ ಇಲ್ಲ. ನೋಡಿ, ಯಾವಾಗ ನನ್ನ ದೇಹ ಮತ್ತು ನನ್ನ ಜೀವನದ ಉಪಚಾರ ಮಾಡುವಂತಹ ಶಕ್ತಿ ಜ್ಯೋತಿಷ್ಯವನ್ನು ಗ್ರಹಗಳ ಆಧಾರಿತವಾಗಿ ಫಲಗಳನ್ನು ಹೇಳುವುದನ್ನು ನಿಲ್ಲಿಸು ಅಂದರೆ ತಕ್ಷಣವೇ ಆ ಕ್ಷಣದಲ್ಲಿಯೇ ನಾನು ನಿಲ್ಲಿಸ್ತೇನೆ. ಒಬ್ಬ ವ್ಯಕ್ತಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ, ಭವಿಷ್ಯವನ್ನು ತಿಳಿಸುವುದಕ್ಕೆ, ಒಬ್ಬ ವ್ಯಕ್ತಿಯ ರಹಸ್ಯವನ್ನು ಭೇದಿಸುವುದಕ್ಕೆ ಗ್ರಹಗಳೇ ಬೇಕು, ಗ್ರಹಗಳ ವಿಷಯಗಳೇ ಬೇಕು, ನಿಯಮಾವಳಿಗಳೇ ಬೇಕು ಅನ್ನುವುದಿಲ್ಲ. ಇದನ್ನೇ ನಾನು ಮೊದಲು ತಿಳಿಸಿದ್ದು. ಈ ಜಗತ್ತಿನಲ್ಲಿ ಗ್ರಹಗಳಿಗೂ ಮಿಗಿಲಾದದ್ದು ಇದೆ ಅನ್ನೋದನ್ನು ನಾನು ತಿಳಿಸ್ದೆ. ಅಂದರೆ ನೋಡಿ, ಇಂತೆಲ್ಲ ವಿಷಯಗಳನ್ನು ಪ್ರಚಾರದಲ್ಲಿ ಅಥವಾ ಹೇಗಂದ್ರೆ ಹೇಗೆ ಉಪಯೋಗ ಮಾಡುವಂಥದ್ದಲ್ಲ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ತಿಳಿದಂತಹ ಪರಿಪೂರ್ಣ ವ್ಯಕ್ತಿಗೆ ಅವರ ಜೀವನದಲ್ಲಿ ಬಹಳಷ್ಟು ನಿರ್ಬಂಧಗಳನ್ನು ಅವರೇ ಹಾಕಿಕೊಂಡಿರ್ತಾರೆ. ನೋಡಿ, ಜ್ಯೋತಿಷಿಗಳು ನೀವು ನೋಡಿರ್ಬೋದು, ಒಬ್ಬ ವ್ಯಕ್ತಿಯ ಪರ್ಸ್ನಲ್ ವಿಷಯಗಳನ್ನು ಪಬ್ಲಿಕ್ ಆಗಿ ಹೆಸರಿಟ್ಟು ಚರ್ಚೆ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಇಲ್ಲವೇ ಇಲ್ಲ. ಯಾವುದೇ ವ್ಯಕ್ತಿ ಆಗ್ಬೋದು, ಫೇಮಸ್ ಆಗಿರ್ಬೋದು ಅಥವಾ ಆ ವ್ಯಕ್ತಿ ರಾಜಕಾರಣಿ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಇವರ ವಿಷಯಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗಂದ್ರೆ ಹೇಗೆ ಚರ್ಚೆ ಮಾಡುವಂತಿಲ್ಲ. ಇದೆಲ್ಲ ಯಾಕೆ ಚರ್ಚೆ ಆಗುತ್ತೆ ಅಂದರೆ ಪ್ರಚಾರಕ್ಕಾಗಿ ಆಗುತ್ತೆ. ಭಾರತದಲ್ಲಿ ರ್ಯಾಂಡಮ್ ಆಸ್ಟ್ರಾಲಜಿಯಿಂದ ಏನು ಹೆಚ್ಚು ವೀಕ್ಷಣೆ ಆಗುತ್ತೆ, ಅದಕ್ಕಾಗಿ ಹೆಚ್ಚು ವಿಡಿಯೋಗಳನ್ನು ಜನರು ಹೆಚ್ಚು ಮಾಡ್ತಾರೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಬ್ಬರನ್ನು ಕಂಪೇರ್ ಮಾಡೋದನ್ನು ಬಿಡಬೇಕಾಗತ್ತೆ. ನನ್ನ ಯೂಟ್ಯೂಬ್ ಕರೋನಾ ಸಂದರ್ಭದಲ್ಲಿ ಇದು ನಾನು ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನನ್ನ ವಿಡಿಯೋಗಳಲ್ಲಿ ಯಾರಿಗೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅನ್ನೋದನ್ನು ಇಲ್ಲಿವರೆಗೆ ನಾನು ಕೇಳಿಲ್ಲ. ಕಾರಣ ಏನಂದರೆ ನೋಡಿ, ಯಾರಿಗೆ ನನ್ನಿಂದ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವಂತಹ ನಿರ್ಧಾರ ಆಗಿರುತ್ತೆ ಅಂಥವರು ನನ್ನ ಬಳಿ ಬಂದೇ ಬರ್ತಾರೆ. ನೋಡಿ, ಕಾಲ ಭಗವಂತ ಯಾಕೆ ಇರೋದು? ನಾವೇ ಎಲ್ಲ ಮಾಡಿಕೊಳ್ಳುವುದಾದರೆ, ನಮ್ಮಿಂದಲೇ ಎಲ್ಲವೂ ಆಗೋದಾದರೆ ಈಶ್ವರ ಯಾಕೆ ಇರೋದು? ನೋಡಿ, ಯಾರಿಂದ ಯಾವ ಸಮಸ್ಯೆ ಮುಗಿಬೇಕು, ಅಂತ್ಯ ಆಗಬೇಕು ಅನ್ನೋದು ನಿರ್ಧರಿಸಲ್ಪಟ್ಟಿರುತ್ತೆ. ಅಷ್ಟಕ್ಕೂ ಮನುಷ್ಯ ಜೀವಿಸೋದಕ್ಕೆ ಈ ಒಂದು ಭೂಮಿಯಲ್ಲಿ ಬೇಕಾದಂತಹ ವಿಷಯಗಳು ಸರಳವಾಗಿದ್ದರೆ ಸಾಕು, ಅತಿಯಾದದ್ದು ಯಾವುದು ಬೇಡ. ಹೀಗೆ ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಕಮೆಂಟ್ಸ್ ಹಾಕೋ ಮುಂಚೆ ಯೋಚನೆ ಮಾಡಿ ನನ್ನ ಬಗ್ಗೆ ತಿಳಿದುಕೊಂಡು ನೀವು
ಕಮೆಂಟ್ಸನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮೇ ಮಾಸದಲ್ಲಿ ಗ್ರಹಗಳ ಗೋಚಾರದಲ್ಲಿ ಗ್ರಹಗಳ ಸಂಚಾರ ಸ್ಥಿತಿ, ಮೇಷರಾಶಿಯಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ 15 ದಿನಗಳ ಕಾಲ ಸಂಚಾರ ಮತ್ತು ವೃಷಭ ರಾಶಿಯಲ್ಲಿ 15 ದಿನಗಳ ಕಾಲ ಸಂಚಾರ ಆಗಲಿದ್ದು, ಸೂರ್ಯನೊಂದಿಗೆ ಬುಧ ಗ್ರಹ ಮೇಷ ಮತ್ತು ವೃಷಭದಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜ ಗ್ರಹ ಮೀನ ರಾಶಿಯಲ್ಲಿ ಮತ್ತು ಮೇಷ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ರಾಹುಕೇತು ಗ್ರಹಗಳು ಸಿಂಹ ರಾಶಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಶನಿ ಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಮೇ ಮಾಸದಲ್ಲಿ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಕಟಕ ರಾಶಿಯವರಿಗೆ ಮೇ ಮಾಸದಲ್ಲಿ ಗ್ರಹಗಳ ಸ್ಥಿತಿ ಸಂಚಾರ ಬಹುಪಾಲು ಒಳ್ಳೆ ಫಲಗಳನ್ನು ನೀಡಲಿದೆ. ಹಿಂದಿನ ಮಾಸವಾದ ಏಪ್ರಿಲ್ ಮಾಸ, ಮಾರ್ಚ್ ಮಾಸಗಳಿಗೆ ಹೋಲಿಕೆ ಮಾಡಿದರೆ ಮೇ ಮಾಸದಲ್ಲಿ ಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲಗಳು ಆಗುವಂತೆ, ಉದ್ಯೋಗ ಅವಕಾಶಗಳು ಸಿಗುವಂತೆ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ವಿಷಯಗಳಿಗೆ ಪ್ರಯತ್ನವನ್ನ ಪಡ್ತಾ ಇರ್ತೀರಾ ಆ ಕೆಲಸ ಕಾರ್ಯಗಳು ಆಗುವಂತೆ, ದಶಮ ಸ್ಥಾನದಲ್ಲಿ ಸೂರ್ಯ ಗ್ರಹ ಸಂಚಾರ ಮತ್ತು ಬುಧ ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಮುಖ್ಯವಾಗಿ ನೀವು ಯಾವುದೇ ಒಂದು ಕೆಲಸದಲ್ಲಿ ಅಧಿಕಾರಯುತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ, ಶೀಘ್ರ ನಿರ್ಧಾರಗಳನ್ನು ಮಾಡುವುದಕ್ಕೆ, ಸ್ವಂತವಾದ ನಿರ್ಧಾರಗಳನ್ನು ಮಾಡುವುದಕ್ಕೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ದಶಮ ಸ್ಥಾನವನ್ನ ಕುಜಗ್ರಹವು ಇದೇ ಮಾಸದಲ್ಲಿ ಪ್ರವೇಶ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ, ಅವಕಾಶಗಳಿಗೆ ದಕ್ಷತೆಯಿಂದ ಕೆಲಸ ಮಾಡುವಂತೆ, ರೆಸ್ಟ್ಲೆಸ್ ಆಗಿ ಕೆಲಸ ಮಾಡುವಂತೆ, ಹಾರ್ಡ್ ವರ್ಕ್ ಮಾಡುವಂತ ಎನರ್ಜಿಯನ್ನ ಈ ಸ್ಟ್ರಾಂಗ್ ಗ್ರಹಗಳೇ ನಿಮಗೆ ನೀಡಲಿದ್ದು, ಬುಧ ಗ್ರಹ ಸಂಚಾರವು ಈ ಸ್ಥಾನದಲ್ಲಿ ಆಗೋದ್ರಿಂದ ಒಳ್ಳೆಯ ಯೋಜನೆಗಳನ್ನ ರೂಪಿಸುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಮುಖ್ಯವಾಗಿ ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ, ಗೌರ್ಮೆಂಟ್ ವೃತ್ತಿಯಲ್ಲಿರುವಂತಹ ವ್ಯಕ್ತಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಆಗ್ಬಹುದು, ಮೇಲ್ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆಗ್ಬೋದು. ಈ ಗ್ರಹಗಳು ಒಳ್ಳೆ ಫಲವನ್ನ ನೀಡುತ್ತಾರೆ. ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ ಆಗಬಹುದು, ಆರ್ಮಿ ಸಂಬಂಧಪಟ್ಟಂತೆ ಡಿಫೆನ್ಸ್ ಇಲಾಖೆ ಆಗಬಹುದು, ಅಗ್ನಿ ಇಲಾಖೆ, ವಿದ್ಯುತ್ ಇಲಾಖೆಗಳಿಗೆ ಕುಜ ಮತ್ತು ಸೂರ್ಯ 2 ಗ್ರಹಗಳು ಒಳ್ಳೆ ಫಲವನ್ನ ನೀಡುತ್ತಾರೆ. ಮತ್ತು ಭೂಮಿ ಸಂಬಂಧಪಟ್ಟಂತೆ, ರಿಯಲ್ ಎಸ್ಟೇಟ್ ವಿಷಯಗಳ ಸಂಬಂಧಪಟ್ಟಂತೆ ನಿಮ್ಮ ವ್ಯವಹಾರಗಳಿದ್ದರೆ ಆ ದಶಮ ಸ್ಥಾನವನ್ನ ಕುಜಗ್ರಹ ಪ್ರವೇಶ ಮಾಡೋದ್ರಿಂದ ಒಳ್ಳೆ ಫಲವನ್ನ ನೀಡುತ್ತಾರೆ. ಆಡಳಿತಾತ್ಮಕವಾದಂತಹ ವೃತ್ತಿಗಳಿಗೆ ಒಳ್ಳೆ ಫಲವನ್ನ ಈ ಗ್ರಹಗಳು ನೀಡುತ್ತಾರೆ. ಹಾಗಾಗಿ ಈ ಎಲ್ಲಾ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆ ಹೆಸರನ್ನ ಪಡೆದುಕೊಳ್ಳಬಹುದು. ಒಳ್ಳೆಯ ನಿಮ್ಮ ಒಂದು ಅಚೀವ್ಮೆಂಟ್ ಏನಿರುತ್ತೆ ಈ ಮಾಸದಲ್ಲಿ ಗೌರವ ಪ್ರಶಂಸೆಯನ್ನ ಪಡೆದುಕೊಳ್ಳುವಂತಹ ಕಾಲವೂ ಆಗಿರುತ್ತೆ. ಈ ಹಿಂದಿನ 2 ಮಾಸಗಳು ನಿಮ್ಮ ಪ್ರಯತ್ನಕ್ಕೆ ಅಷ್ಟು ಒಳ್ಳೆ ಫಲಗಳು ದೊರೆತಿರೋದಿಲ್ಲ, ಆದರೆ ಈ ಮಾಸದಿಂದ ಸುಧಾರಣೆ ಆಗತ್ತೆ. ಇನ್ನು ಸೇವಾ ವೃತ್ತಿ ಮಾಡುವಂತಹ ವ್ಯಕ್ತಿಗಳಿಗೆ ಆ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ 12ನೇ ಸ್ಥಾನದಲ್ಲಿ ಸಂಚರಿಸಿದರೂ ಹೆಚ್ಚಿನ ಸಮಸ್ಯೆಗಳಿಲ್ಲ. ಕೆಲವು ನಿಮಗೆ ಅಡೆತಡೆಗಳು, ಬೇಸರ ಆಗಬಹುದು. ಆದರೂ ಗುರುಗ್ರಹ ಇನ್ನೇನು ಇದೇ ಮಾಸದ ಒಂದು ಕೊನೆಯಲ್ಲಿ ಅಂದರೆ ಜೂನ್ ಮಾಸದ 2ನೇ ದಿನಾಂಕ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಸೇವಾ ವೃತ್ತಿ ಸಂಬಂಧಪಟ್ಟಂತೆಯೂ ಒಳ್ಳೆ ಫಲಗಳ ಆರಂಭ ಆಗಲಿದೆ. ಗುರುಗ್ರಹ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಸಪ್ತಮಾಧಿಪತಿ ಭಾಗ್ಯದಲ್ಲಿ ಇರೋದ್ರಿಂದ ಕುಜಗ್ರಹ ಪ್ರಾರಂಭದಲ್ಲಿ ಸಂಚರಿಸಿದರು. ಆ ನಂತರ ಶನಿಗ್ರಹ ಒಂದೇ ಗ್ರಹ ಸಂಚಾರ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ಹೆಚ್ಚು ಸಮಸ್ಯೆಗಳಿಲ್ಲ. ಲಾಭದ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀರಾ. ತಕ್ಕ ಮಟ್ಟಿಗೆ ನಿಮಗೆ ಲಾಭವೂ ಆಗುತ್ತೆ. ಏಕೆಂದರೆ ಲಾಭಸ್ಥಾನಾಧಿಪತಿ ಸಂಚಾರ ಆಗ್ತಾ ಇರೋದ್ರಿಂದ ಪ್ರಾರಂಭದ 2 ವಾರಗಳು ಲಾಭವನ್ನೇ ಪಡೆದುಕೊಳ್ತೀರಾ. ಆದರೂ ದ್ವಿತೀಯ ಸ್ಥಾನದಲ್ಲಿ ಕೇತುಗ್ರಹ ಸಂಚಾರದಿಂದ ಬರುವ ಹಣಕ್ಕೆ ಅಡೆತಡೆಗಳು ಇದ್ದೇ ಇರುತ್ತೆ. ಹಾಗೆ ಖರ್ಚು ಇರುತ್ತೆ. ಎಷ್ಟು ಬರುತ್ತೆ ಅದಕ್ಕೂ ಹೆಚ್ಚು ಖರ್ಚಾಗುತ್ತೆ. ಏಕೆಂದರೆ 12ನೇ ಸ್ಥಾನವನ್ನ ನಿಮ್ಮ ಲಾಭಸ್ಥಾನಾಧಿಪತಿ ಶುಕ್ರವೇ ಪ್ರವೇಶ ಮಾಡ್ತಾ ಇರೋದ್ರಿಂದ ಗುರು ಶುಕ್ರ ಗ್ರಹಗಳ ಸಂಚಾರ ವ್ಯಯ 12ನೇ ಸ್ಥಾನ ನಷ್ಟ ಸ್ಥಾನದಲ್ಲಿ ಆಗೋದ್ರಿಂದ
ಅಧಿಕ ಖರ್ಚುಗಳು, ಹೊರಗಿನ ವಿಷಯಗಳಿಗೆ ಖರ್ಚು, ಪ್ರಯಾಣಕ್ಕಾಗಿ ಖರ್ಚಾಗಬಹುದು, ಇತರರಿಗೆ ಧರ್ಮದಿಂದ ನೀಡುವುದು, ಮಂಗಳ ಕಾರ್ಯಗಳಿಗೆ ನೀಡುವುದು, ವಸ್ತ್ರ ಆಭರಣಗಳಿಗೆ ನೀಡುವುದು, ಪುಣ್ಯ ಕಾರ್ಯಗಳಿಗಾಗಿ ಖರ್ಚು, ದೇವತಾ ಕಾರ್ಯಗಳಿಗಾಗಿ ಖರ್ಚು, ಮನೆಗಾಗಿ ಖರ್ಚು. ಯಾಕಂದ್ರೆ ಚತುರ್ಥಾಧಿಪತಿ ಶುಕ್ರ ಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ತಾಯಿಗಾಗಿ ಖರ್ಚು ಅಥವಾ ಅವರ ಆರೋಗ್ಯಕ್ಕಾಗಿ ಖರ್ಚು, ಹೀಗೆ ಅಧಿಕವಾದಂತಹ ಹಣದ ಖರ್ಚನ್ನ ಈ ಗ್ರಹಗಳು ಪ್ರಭಾವವನ್ನು ಮಾಡ್ತವೆ. ಈ ಗ್ರಹಗಳು ಈ ಮಾಸವಲ್ಲದೆ ಜೂನ್ ಮಾಸದಲ್ಲಿ ನಿಮ್ಮ ರಾಶಿಯನ್ನ ಪ್ರವೇಶಿಸ್ತಾರೆ. ಅಲ್ಲಿಂದ ನಿಮಗೆ ಸ್ವಲ್ಪ ಖರ್ಚಿನ ಒಂದು ವಿಷಯದಲ್ಲಿ ಎಲ್ಲವೂ ಕಡಿಮೆ ಆಗುತ್ತೆ. ಆದರೆ ಈ ಮಾಸದಲ್ಲಿ ಖರ್ಚು ಇದ್ದೇ ಇರುತ್ತೆ. ಇನ್ನು ಪತಿ ಪತ್ನಿ ಪಾರ್ಟ್ನರ್ಶಿಪ್, ಈ ಸಂಬಂಧಪಟ್ಟಂತೆಯೂ ಹೆಚ್ಚಿನ ಸಮಸ್ಯೆಗಳಿಲ್ಲ. ಯಾಕಂದ್ರೆ ಆ ಸ್ಥಾನವನ್ನ ಯಾವುದೇ ಪಾಪಗ್ರಹಗಳು ಅಲ್ಲಿ ಪಾಪಗ್ರಹಗಳ ಸಂಚಾರ ಇಲ್ಲದೆ ಇರೋದ್ರಿಂದ ತಕ್ಕ ಮಟ್ಟಿಗೆ ಒಳ್ಳೆಯದಾಗತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನಾಧಿಪತಿ ಕುಜಗ್ರಹ ದಶಮದಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ವಿಷಯಗಳಲ್ಲಿ ಒಳ್ಳೆಯ ಫಲಗಳೇ ದೊರೆಯಲಿದೆ. ಹೈಯರ್ ಎಜುಕೇಶನ್ ಈ ಸಂಬಂಧಪಟ್ಟಂತೆ ಗುರು 12ನೇ ಸ್ಥಾನದಲ್ಲಿ ಸಂಚರಿಸಿದರೂ ಇನ್ನೇನು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಇನ್ನು ಅಷ್ಟಮದಲ್ಲಿ ರಾಹುಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಇದ್ದಕ್ಕಿದ್ದಂತೆ ಬರಬಹುದಾದಂತಹ ಸಮಸ್ಯೆಗಳು, ನಷ್ಟವಾದ್ರೂ ಆಗ್ಬಹುದು, ಅಪಾಯಗಳು ಆಗ್ಬಹುದು. ನಿಮಗೆ ತಿಳಿಯದೆ ಬರುವಂತಹ ಸಮಸ್ಯೆಗಳನ್ನ ಇಲ್ಲಿ ರಾಹು ಪ್ರಭಾವ ಮಾಡ್ತಾರೆ. ಹಾಗಾಗಿ ದಶಾಭುಕ್ತಿ ಕೆಟ್ಟವರು ಯಾವಾಗಲೂ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಹೊರಗಿನ ವಿಷಯಗಳಲ್ಲಿ ಆಹಾರ ಸೇವನೆಯಲ್ಲಿ ಆಗ್ಬಹುದು, ನೀವು ಯಾರೊಂದಿಗೆ ಸೇರ್ತೀರಾ, ಯಾರೊಂದಿಗೆ ಇರ್ತೀರಾ, ಅವರಿಂದ ಆಗಬಹುದಾದಂತಹ ಸಮಸ್ಯೆಗಳು. ಹೀಗೆ ಇಲ್ಲಿ ಈ ಸ್ಥಾನದಲ್ಲಿ ರಾಹು ಗ್ರಹ ಆಯು ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಭಯಕ್ಕೆ ಒಳಪಡಿಸ್ತಾರೆ. ಏನಾದರೂ ಅನಿರೀಕ್ಷಿತವಾಗಿ ಆಗಬಹುದಾದಂತಹ ಘಟನೆಯಿಂದ ತೀವ್ರವಾದಂತಹ ಭಯಕ್ಕೆ ಒಳಗಾಗುವಂತೆ ಇಲ್ಲಿ ರಾಹು ಪ್ರಭಾವ ಆಗಲಿದೆ. ಈ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಈ ರೀತಿ ಇರೋದ್ರಿಂದ ಸರಿಯಾದಂತಹ ಯೋಜನೆಗಳನ್ನು ಮಾಡಿ, ಉದ್ಯೋಗಕ್ಕಾಗಿ ಪ್ರಯತ್ನ ಪಡುವವರು ಪ್ರಯತ್ನವನ್ನ ಪಡಿ. ಮತ್ತು ನಿಮ್ಮ ಜನ್ಮ ರಾಶಿಗೆ ಗುರುಗ್ರಹ ಪ್ರವೇಶ ಆಗ್ತಾ ಇರೋದ್ರಿಂದ ಗುರು ದೇವತೆಗಳನ್ನ ಪೂಜಿಸುವುದು, ಪ್ರಾರ್ಥನೆಯನ್ನ ಮಾಡುವುದರಿಂದ ಮತ್ತಷ್ಟು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಗುರುಗ್ರಹ ನಿಮ್ಮ ರಾಶಿಗೆ ಜೂನ್ ಮಾಸದಲ್ಲಿ ಪ್ರವೇಶಿಸಿದರೂ ಮೇ ಮಾಸದಲ್ಲಿ ನೀವು ಪ್ರಾರ್ಥಿಸೋದ್ರಿಂದ ಗುರುಗ್ರಹಕ್ಕೆ ವೆಲ್ಕಮ್ ಮಾಡಿದಾಗುತ್ತೆ. ನೋಡಿ, ಒಳ್ಳೆ ರೀತಿಯಿಂದ ಪ್ರಾರಂಭದಲ್ಲಿ ಬರುವ ಮೊದಲೇ ನೀವು ಸ್ವಾಗತಿಸಿದ್ರೆ ಈ ಗ್ರಹ ವರ್ಷ ಪೂರ್ತಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ಅಖಂಡವಾದಂತಹ ಜ್ಞಾನ ಯೋಗ ಭಾಗ್ಯಗಳನ್ನು ನಿಮಗೆ ಕರುಣಿಸ್ತಾರೆ, ಅನುಗ್ರಹಿಸ್ತಾರೆ. ಹಾಗಾಗಿ ಗುರು ಸಮಾನ ದೇವತೆಗಳನ್ನು ಪೂಜಿಸಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಪರಿಹಾರವಾಗಿ ನಿಮ್ಮ ಜನ್ಮ ವೈಯಕ್ತಿಕ ಜಾತಕದ ಪ್ರಕಾರವಾಗಿ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ, ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ. ಆಗ ಮತ್ತಷ್ಟು ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕಟಕ ರಾಶಿಯವರಿಗೆ ಎಲ್ಲ ಯೋಗ ಭಾಗ್ಯಗಳು ಅಭಿವೃದ್ಧಿ ಆಗಲಿ, ಅವಕಾಶಗಳು ಸಿಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.